ಕಳೆದೊಂದು ವಾರದಿಂದ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ರಣರಕ್ಕಸ ಮಳೆಗೆ ಸಾವಿರಾರು ಮನೆಗಳು ಬಿದ್ದರೆ ಇನ್ನೂ 6ಕ್ಕೂ ಅಧಿಕ ಜನರು ಜೀವವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಾನು ಹಾವೇರಿ ಜಿಲ್ಲೆಯ ಕರ್ಜಿ ಗ್ರಾಮದಲ್ಲಿದ್ದೇನೆ. ಕರ್ಜಿ ಗ್ರಾಮದಲ್ಲಿರುವ ರೈತರ ಕಷ್ಟ ಆ ದೇವರಿಗೆ ಪ್ರೀತಿ ಅಂತ ಹೇಳ್ಬೋದು. ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಇದು ನಾನಿರುವಂಥ ಏನು ನದಿ ಪಾತ್ರದ ಪಕ್ಕದಲ್ಲಿರ್ತಕ್ಕಂಥ ಜಮೀನಲ್ಲಿದ್ದೇನೆ. ವರದಾ ನದಿ ತುಂಬಿ ಹರಿದಿರೋದ್ರಿಂದ ಇದೀಗ ರೈತರು ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶ ಆಗ್ತಿರುವಂಥದ್ದು. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳೆ ಕೈ ಬರುತ್ತೆ, ಫಸಲು ಸಿಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ರೈತರಿದ್ದರು. ಆದರೆ ವರದಿಯ ಅಬ್ಬಳದ ವರದಿಯ ಏನು ನೀರಿನ ಪ್ರಮಾಣ ಹೆಚ್ಚಾಗ್ತದೆ ಜಿಲ್ಲೆಯಲ್ಲಿ, ಗ್ರಾಮಗಳಲ್ಲಿ ಮತ್ತು ಜಮೀನಿಗೆ ನುಗ್ತಾ ಇರುವಂಥ ನೀರಿನಿಂದ ಈಗಾಗಲೇ ರೈತರು ಬೆಳೆದಂಥ ಸೋಯಾಬೀನ್ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಹೆಸರು, ಶೇಂಗಾ, ಇನ್ನು ಮುಂತಾದ ಗೋವಿನ ಜೋಳ, ಇಂದು ಮುಂತಾದ ಅತ್ಯಧಿಕವಾಗಿ ಬೆಳೆಯುವಂಥ ಪ್ರಮುಖ ಬೆಳೆಗಳಲ್ಲಾದಂಥ ಎಲ್ಲ ಬೆಳೆಗಳು ಈಗ ಸಂಪೂರ್ಣವಾಗಿ ಕೊಳೆತು ನಾಶವಾಗ್ತಿರುವಂಥದ್ದು ದೃಶ್ಯದಲ್ಲಿ ನೋಡ್ತಿದ್ದೀರಿ ತಾವು. ಇದು ರೈತರ ಜಮೀನಿದು, ಯಾವುದೋ ನದಿ ಅಥವಾ ಕೆರೆ ಅಲ್ಲ. ಅಂದರೆ ನದಿ ಪಾತ್ರದ ಪಕ್ಕದಲ್ಲಿರ್ತಕ್ಕಂಥ ತುಂಬ ಹೈಟ್ ಆಗಿದ್ದರೂ ಕೂಡ ಅಲ್ಲಿಗೆ ವರದಿಯ ಅಬ್ಬರ ಹೆಚ್ಚಾಗಿ ಇದೀಗ ರೈತರ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು ದೃಶ್ಯದಲ್ಲಿ ನೋಡ್ತಿರ್ಬೋದು. ನನಗೆ ಓಡಾಡಲಿಕ್ಕೂ ಸೋದ ಕಷ್ಟ ಆಗ್ತಿರುವಂಥದ್ದು, ಯಾಕಂದರೆ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿರುವಂಥದ್ದು. ಇಲ್ಲಿ ನೋಡೋದಿರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಇದೆ ಅಂತಂದರೆ ಸಂಪೂರ್ಣವಾಗಿ ರೈತರ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು, ಕಾಲು ಕೂಡ ಸಂಪೂರ್ಣವಾಗಿ ಇದಾಗಿರುವಂಥದ್ದು. ಇನ್ನು ಈ ಮಳೆ ಮುಗಿದಾದ ನಂತರ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುವಂಥದ್ದು. ಅಂದರೆ ಇದನ್ನು ಫಲವತ್ತತೆ ಮಾಡೋದ್ರಿ, ಯಾವಾಗ ಬೆಳೆದಂಥ ಮಣ್ಣಿನ ಫಲವತ್ತತೆ ನದಿಯಲ್ಲಿ ಕೊಚ್ಕೊಂಡು ಹೋದರೆ ಇನ್ನು ಸಮಸ್ಯೆ ಆಗುವಂಥದ್ದು ಖಂಡಿತ ಅಂತ ಹೇಳ್ಬೋದು. ಇನ್ನಾದರೂ ವರುಣ ದೇವರನ್ನ ಅವಕೃಪೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಏನು ಮಾತಾಡಿದ್ರಿ ಇವಾಗ ಅಬ್ದುಲ್ಲಾನು ಮಾತಾಡಿದ್ರಿ. ಈಗ ಅಧಿವೇಶನ ಮುಗಿದಪ್ಪ, ಆಮೇಲೆ ಡಾಕ್ಯುಮೆಂಟ್ಸ್ ಕೂಡ ಏನು ಅನ್ನೋದು ಇದು. ಇವಷ್ಟು ವೇಸ್ಟ್ ಆಗಿದೆ. ಎಷ್ಟು ಒಂದು 10 ಅಡಿ ಇರ್ಬೋದಾ ನೀರಿಲ್ಲಿ? ಆಯ್ತು ಸರ್, ಆಯ್ತಲ್ಲ, ಆಯ್ತು ಸರ್. ಅಲ್ಲಿ ಕಾಣ್ತಲ್ಲ ಅದ ನದಿನ? ಹಾಂ, ಮುಂದೆ ಐತಲ್ಲ ಸರ್, ಮುಂದೆ ಕಾಣದ. ಕಸ್ಟಮರ್ ಯಾವ್ದು ರೈತರ ಪರಿಸ್ಥಿತಿ? ಹೌದು ಬರೀ ಸರ್, ನಮ್ಮೆಲ್ಲ ಮೂಲ ಇದು ವರದಾ ನದಿ ಸರ್. ಇಲ್ಲಿ ಭಾಳ ಪ್ರತಿ ವರ್ಷವೂ ಇದೇ ಪ್ರಾಬ್ಲಮ್ ಆಗುತ್ತೆ ಸರ್. ಇದು ದುಡ್ಡು ಖರ್ಚು ಮಾಡಿ ಎಲ್ಲ ಥರನ ದುಡಿತೀವಿ ರೀ. ಬಂದಾಗ ಕೈ ಬಂತು ಇನ್ನೊಂದು ವಾರ ಒಪ್ಪತ್ತಂದಾಗ ಮಾಲ್ ಬರ್ತೈತೆ, ಲಕ್ಷಾಂತರ ರೂಪಾಯಿ ಕೈ ಬರ್ತೈತೆ, ಆಸೆ ಇರ್ತೈತಿ. ಬಂತಂದ್ರೆ ಎಲ್ಲ ಹೋಗ್ಬಿಡ್ತೈತಿ. ಸರ್ಕಾರದಿಂದ ಪ್ರೋತ್ಸಾಹ ಬಂತಂದ್ರೆ ಬರೀ ಹೊಲ ಹೊಡೋಕ್ಕಾಗಲ್ಲ ಸರ್. ಅದು ಇದು ನಾವು ದುಡ್ದಿದ್ದನ್ನ ಸರ್ಕಾರ ಕೇಳೋದು ಬರೋದು ಆಗಂಗಿಲ್ಲ ಸರ್. ನಾವು ಬೆಳೆದಿದ್ದೆ ಬಂತಂದ್ರೆ ಸಾಕು, ನಮ್ಗೆ ಸಿಕ್ಕಾಬಿಡೆ ಬರ್ತದೆ ಅಂತ ಆಸೆ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿದ್ರೆ ಹೊಳೆ ಮಳೆ ಬಂದು ನಮಗೆಲ್ಲ ನುಕ್ಸಾನ ಆಗ್ಬಿಡುತ್ತೆ ಸರ್. ಈಗೆಲ್ಲ ಫಲವತ್ತೆ ಹೋಗುತ್ತೆ. 2ನೇ ಸಲ ಬಿತ್ತಿದ್ರೆ ಸರಿಯಾಗಿ ಫಸಲು ಕೈ ಸಿಗಂಗಿಲ್ಲ ಸರ್. ಎಲ್ಲ ಭಾಳ ವಜ್ಜಿ ಸರ್. ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೀವಿ ಸರ್. ಮಾಡಿರ್ತೀವಿ, ಅದು ಹೊಳೆ ಹೋಗಿಲ್ಲ ಅಂತಂದ್ರೆ ಸಿಗ್ತೈತೆ ಸರ್. ನಾವು ಯಾರು ರೈತರಿಗೂ ಕೇಳಕ್ಕೆ ಹೋಗಂಗಿಲ್ಲ ರೀ. ಈಗ ಇಲ್ಲ ಅಂದಾಗ ಅಷ್ಟೇ ರೈತರಿಗೆ ಇದಕ್ಕೆ ಸರ್ಕಾರಕ್ಕೆ ನಾವು ಮೊರೆ ಹೋಗಾಗುತ್ತೆ ಸರ್. ಹಿಂಗಾಗಿ ಎಲ್ಲ ಒಂದು ಸ್ವಲ್ಪ ಭಾಳ ತೊಂದರೆ ಆಗಿದೆ ಸರ್. ಸ್ವಲ್ಪ ಸರ್ಕಾರ ಒಂದು ಸ್ವಲ್ಪ ಗಮನ ಹರಿಸಿ ಸಾಕು ನಮ್ಗೆ ಅಷ್ಟೇ. ಪ್ರಶಾಂತ್ ಗಡ್ಡಿ ಅಂತೇಳಿ ಸರ್. ಸಮಸ್ಯೆ ಏನಂದ್ರೆ ರೀ, ನಾವು ಭಾಳ ಕಷ್ಟಪಟ್ಟು ಪೀಕ್ ಹಾಕಿದ್ವಿ ರೀ. ಬೆಳೆ ಇನ್ನೇನು ಬರ್ಬೇಕು ಕೈಯಾಗ ಅಂತಂದಾಗ ಹೊಳಿ ಬಂದು ನಮ್ದು ಭಾಳ ಲಾಸ್ ಆಗೈತಿ. ನಮ್ಮ ಕಷ್ಟ ದೇವ್ರಿಗೆ ಗೊತ್ತು. ಏನದು ಏನರ ಒಂದು ನಮ್ಮ ಪರಿಹಾರ ಕೊಟ್ಟು ಗೌರ್ಮೆಂಟ್ ಭಾಳ ಅನುಕೂಲ ಆಕೈತೆ ರೀ. ಈ ಥರ ರೈತ ನಾವು ಬದುಕೋದ ವಜ್ಜಾಗೈತಿ ರೀ. ಇತ್ತಾಗ ಎಲ್ಲ ಪರಿಸ್ಥಿತಿ ರೈತಂದು ಏನಾಗೈತೆ ಅಂದ್ರೆ ರೀ, ಈಗ ಭೂಮಿ ಮೇಲೆ ಬದುಕೋದು ರೈತ ಕಮ್ತಾ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಅಗ್ರಿಕಲ್ಚರ್ದ ಒಂಥರ ಭಯ ಬಂದುಬಿಡತ್ತೆ ರೀ. ಈಗ ಆ ಥರ ಪರಿಸ್ಥಿತಿ ಆಗೈತೆ ರೀ. ಹೊಳಿದು ಮಳೆ ಒಂದು ಟೈಮ್ ಮಳೆ ಆಗಂಗಿಲ್ಲ ರೀ. ಏನು ನಮ್ಮ ತಿಳಿದಂಗೆ ಆಗೈತೆ ರೀ ಇದು ಪರಿಸ್ಥಿತಿ. ನಮ್ಮದು ಕಮ್ತಾ ಮಾಡೋದು ನೋಡಿರಿ, ಇದು ಪರಿಸ್ಥಿತಿ ಹೆಂಗೆ ಬಂದ್ರಿ. ಹಣ ನಮ್ಗೆ ಭಾಳ ಸಿಕ್ಕಾಪಟ್ಟೆ ಭಾಳ ಅಂದ್ರೆ ಭಾಳ ಖರ್ಚಿಗ್ಯಾವ ಸರ. ಲಕ್ಷಾಂತರ ಖರ್ಚು ಮಾಡಿ ಪೀಕ್ ಹಾಕಿವ ಸರ. ನೋಡಿರಿ ಅದು ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕಾಗೈತೆ ರೀ. ಏನು ರೀ, ನಾವು ದೇವ್ರ ಕಾಪಾಡ್ಬೇಕು ರೀ. ದೇವರು ಅದಾನ ಇಲ್ಲ ಕೇಳ್ದಂಗೆ ಆಗೈತೆ ರೀ. ನಮ್ಗೆ ಕಷ್ಟ ಬರೋತ್ತೆ. ಏನು ಹೊಳೆದಂಡಿ ನಮ್ಮ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ನಮ್ಗೆ ಹೈರಾಣ ಆಗೈತೆ ರೀ ಇಲ್ಲಿ ಬದುಕ. ಕಳೆದೊಂದು ವಾರದಿಂದ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ರಣರಕ್ಕಸ ಮಳೆಗೆ ಸಾವಿರಾರು ಮನೆಗಳು ಬಿದ್ದರೆ ಇನ್ನೂ 6ಕ್ಕೂ ಅಧಿಕ ಜನರು ಜೀವವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಾನು ಹಾವೇರಿ ಜಿಲ್ಲೆಯ ಕರ್ಜಿ ಗ್ರಾಮದಲ್ಲಿದ್ದೇನೆ. ಕರ್ಜಿ ಗ್ರಾಮದಲ್ಲಿರುವ ರೈತರ ಕಷ್ಟ ಆ ದೇವರಿಗೆ ಪ್ರೀತಿ ಅಂತ ಹೇಳ್ಬೋದು. ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಇದು ನಾನಿರುವಂಥ ಏನು ನದಿ ಪಾತ್ರದ ಪಕ್ಕದಲ್ಲಿರ್ತಕ್ಕಂಥ ಜಮೀನಲ್ಲಿದ್ದೇನೆ.
ವರದಾ ನದಿ ತುಂಬಿ ಹರಿದಿರೋದ್ರಿಂದ ಇದೀಗ ರೈತರು ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶ ಆಗ್ತಿರುವಂಥದ್ದು. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳೆ ಕೈ ಬರುತ್ತೆ, ಫಸಲು ಸಿಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ರೈತರಿದ್ದರು. ಆದರೆ ವರದಿಯ ಅಬ್ಬಳದ ವರದಿಯ ಏನು ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ ಜಿಲ್ಲೆಯಲ್ಲಿ, ಗ್ರಾಮಗಳಲ್ಲಿ ಮತ್ತು ಜಮೀನಿಗೆ ನುಗ್ತಾ ಇರುವಂಥ ನೀರಿನಿಂದ ಈಗಾಗಲೇ ರೈತರು ಬೆಳೆದಂಥ ಸೋಯಾಬೀನ್ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಹೆಸರು, ಶೇಂಗಾ, ಇನ್ನು ಮುಂತಾದ ಗೋವಿನ ಜೋಳ ಇಂದು ಮುಂತಾದ ಅತ್ಯಧಿಕವಾಗಿ ಬೆಳೆಯುವಂಥ ಪ್ರಮುಖ ಬೆಳೆಗಳಲ್ಲಿ ಆದಂಥ ಎಲ್ಲ ಬೆಳೆಗಳು ಈಗ ಸಂಪೂರ್ಣವಾಗಿ ಕೊಳೆತು ನಾಶವಾಗ್ತಿರುವಂಥದ್ದು ದೃಶ್ಯದಲ್ಲಿ ನೋಡ್ತಿದ್ದೀರಿ ತಾವು. ಇದು ರೈತರ ಜಮೀನಿದು, ಯಾವುದೋ ನದಿ ಅಥವಾ ಕೆರೆ ಅಲ್ಲ. ಅಂದರೆ ನದಿ ಪಾತ್ರದ ಪಕ್ಕದಲ್ಲಿರ್ತಕ್ಕಂಥ ತುಂಬ ಹೈಟ್ ಆಗಿದ್ದರೂ ಕೂಡ ಅಲ್ಲಿಗೆ ವರದಿಯ ಅಬ್ಬರ ಹೆಚ್ಚಾಗಿ ಇದೀಗ ರೈತರ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು ದೃಶ್ಯದಲ್ಲಿ ನೋಡ್ತಿರ್ಬೋದು. ನನಗೆ ಓಡಾಡಲಿಕ್ಕೂ ಸೋದ ಕಷ್ಟ ಆಗ್ತಿರುವಂಥದ್ದು, ಯಾಕಂದರೆ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿರುವಂಥದ್ದು. ಇಲ್ಲಿ ನೋಡೋದಿರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಇದೆ ಅಂತಂದರೆ ಸಂಪೂರ್ಣವಾಗಿ ರೈತರ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು, ಕಾಲು ಕೂಡ ಸಂಪೂರ್ಣವಾಗಿ ಇದಾಗಿರುವಂಥದ್ದು. ಇನ್ನು ಈ ಮಳೆ ಮುಗಿದಾದ ನಂತರ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುವಂಥದ್ದು. ಅಂದರೆ ಇದನ್ನು ಫಲವತ್ತತೆ ಮಾಡೋದ್ರಿ, ಯಾವಾಗ ಬೆಳೆದಂಥ ಮಣ್ಣಿನ ಫಲವತ್ತತೆ ನದಿಯಲ್ಲಿ ಕೊಚ್ಕೊಂಡು ಹೋದರೆ ಇನ್ನು ಸಮಸ್ಯೆ ಆಗುವಂಥದ್ದು ಖಂಡಿತ ಅಂತ ಹೇಳ್ಬೋದು. ಇನ್ನಾದರೂ ವರುಣ ದೇವರನ್ನ ಅವಕೃಪೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಏನು ಮಾತಾಡಿದ್ರಿ ಇವಾಗ ಅಬ್ದುಲ್ಲಾನು ಮಾತಾಡಿದ್ನಿ ರೀ. ಅಧಿವೇಶನ ಮುಗಿಬೇಕು, ಆಮೇಲೆ ಘಟನೆ ಕೂಡ ಇವಷ್ಟು ವೇಸ್ಟ್ ಆಗಿದೆ. ಎಷ್ಟು ಒಂದು 10 ಅಡಿ ಇರ್ಬೋದಾ ನೀರಿಲ್ಲಿ? ಆಯ್ತು ಸರ್, ಆಯ್ತಲ್ಲ, ಆಯ್ತು ಸರ್. ಅಲ್ಲಿ ಕಾಣ್ತಲ್ಲ ಅದ ನದಿನ? ಹಾಂ, ಮುಂದೆ ಐತಲ್ಲ ಸರ್, ಮುಂದೆ ಕಾಣೋದು. ಕಸ್ಟಮರ್ ಯಾವ್ದು ರೈತರ ಪರಿಸ್ಥಿತಿ? ಹೌದು ಬರೀ ಸರ್, ನಮ್ಮೆಲ್ಲ ಮೂಲ ಇದು ವರದಾ ನದಿ ಸರ್. ಇಲ್ಲಿ ಭಾಳ ಪ್ರತಿ ವರ್ಷವೂ ಇದೇ ಪ್ರಾಬ್ಲಮ್ ಆಗುತ್ತೆ ಸರ್. ಇದು ದುಡ್ಡು ಖರ್ಚು ಮಾಡಿ ಎಲ್ಲ ಥರ ನಾವು ದುಡಿತೀವಿ ರೀ. ಬಂದಾಗ ಕೈ ಬಂತು ಇನ್ನೊಂದು ವಾರ ಒಪ್ಪತ್ತಂದಾಗ ಮಾಲ್ ಬರ್ತೈತೆ, ಲಕ್ಷಾಂತರ ರೂಪಾಯಿ ಕೈ ಬರ್ತೈತೆ, ಆಸೆ ಇರ್ತೈತಿ. ಬಂತಂದು ಎಲ್ಲ ಹೋಗ್ಬಿಡ್ತೈತಿ. ಸರ್ಕಾರದಿಂದ ಪ್ರೋತ್ಸಾಹ ಬಂತಂದ್ರೆ ಬರೀ ಹೊಲ ಹೊಡೋಕ್ಕಾಗಲ್ಲ ಸರ್. ಅದು ಇದು ನಾವು ದುಡಿದಿದ್ದನ್ನ ಸರ್ಕಾರ ಕೇಳೋದು ಬರೋದು ಆಗಂಗಿಲ್ಲ ಸರ್. ನಾವು ಬೆಳೆದಿದ್ದೆ ಬಂತಂದ್ರೆ ಸಾಕು, ನಮ್ಗೆ ಸಿಕ್ಕಾಬಿಡೆ ಬರ್ತದೆ ಅಂತ ಆಸೆ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿದ್ರೆ ಹೊಳೆ ಮಳೆ ಬಂದು ನಮಗೆಲ್ಲ ನುಕ್ಸಾನ ಆಗ್ಬಿಡುತ್ತೆ ಸರ್. ಈಗೆಲ್ಲ ಫಲವತ್ತೆ ಹೋಗುತ್ತೆ. 2ನೇ ಸಲ ಬಿತ್ತಿದ್ರೆ ಸರಿಯಾಗಿ ಫಸಲು ಕೈ ಸಿಗಂಗಿಲ್ಲ ಸರ್. ಎಲ್ಲ ಭಾಳ ವಜ್ಜಿ ಸರ್. ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೀವಿ ಸರ್. ಮಾಡಿರ್ತೀವಿ, ಅದು ಹೊಳೆ ಹೋಗಿಲ್ಲ ಅಂತಂದ್ರೆ ಸಿಗ್ತೈತೆ ಸರ್. ನಾವು ಯಾರು ರೈತರಿಗೂ ಕೇಳಕ್ಕೆ ಹೋಗಂಗಿಲ್ಲ ರೀ. ಈಗ ಇಲ್ಲ ಅಂದಾಗ ಅಷ್ಟೇ ರೈತರಿಗೆ ಇದಕ್ಕೆ ಸರ್ಕಾರಕ್ಕೆ ನಾವು ಮೊರೆ ಹೋಗಾಗುತ್ತೆ ಸರ್. ಹೀಗಾಗಿ ಎಲ್ಲ ಸ್ವಲ್ಪ ಭಾಳ ತೊಂದರೆ ಆಗಿದೆ ಸರ್. ಸ್ವಲ್ಪ ಸರ್ಕಾರ ಒಂದು ಸ್ವಲ್ಪ ಗಮನ ಹರಿಸಿ ಸಾಕ್ರಿ ನಮ್ಗೆ ಅಷ್ಟೇ. ಪ್ರಶಾಂತ್ ಗಡ್ಡಿ ಅಂತೇಳಿ ಸರ್. ಸಮಸ್ಯೆ ಏನಂದ್ರೆ ರೀ, ನಾವು ಭಾಳ ಕಷ್ಟಪಟ್ಟು ಪೀಕ್ ಹಾಕಿದ್ದು ರೀ. ಬೆಳೆ ಇನ್ನೇನು ಬರ್ಬೇಕು ಕೈಯಾಗ ಅಂತಂದಾಗ ಹೊಳಿ ಬಂದು ನಮ್ದು ಭಾಳ ಲಾಸ್ ಆಗೈತಿ. ನಮ್ಮ ಕಷ್ಟ ದೇವ್ರಿಗೆ ಗೊತ್ತು. ಏನದು ಏನರ ಒಂದು ನಮ್ಮ ಪರಿಹಾರ ಕೊಟ್ಟು ಗೌರ್ಮೆಂಟ್ ಭಾಳ ಅನುಕೂಲ ಆಕೈತೆ ರೀ. ಈ ಥರ ರೈತ ನಾವು ಬದುಕದ ವಜ್ಜಾಗೈತೆ ರೀ. ಇದ್ದಾಗ ಎಲ್ಲ ಪರಿಸ್ಥಿತಿ ರೈತಂದು ಏನಾಗೈತೆ ಅಂದ್ರೆ ರೀ, ಈಗ ಭೂಮಿ ಮೇಲೆ ಬದುಕದ ರೈತ ಕಮ್ತಾ ಮಾಡ್ತಾರ ಅನ್ನೋದಕ್ಕೆ ಇದೊಂದು ಅಗ್ರಿಕಲ್ಚರ್ದ ಒಂಥರ ಭಯ ಬಂದುಬಿಡತ್ತೆ ರೀ. ಈಗ ಆ ಥರ ಪರಿಸ್ಥಿತಿ ಆಗೈತೆ ರೀ. ಹೊಳಿದು ಮಳೆ ಒಂದು ಟೈಮ್ ಮಳೆ ಆಗಂಗಿಲ್ಲ ರೀ. ಏನು ನಮ್ಮ ತೀದಂಗೆ ಆಗೈತೆ ರೀ ಇದು ಪರಿಸ್ಥಿತಿ. ನಮ್ಮದು ಕಮ್ತಾ ಮಾಡೋದು ನೋಡಿರಿ, ಇದು ಪರಿಸ್ಥಿತಿ ಹೆಂಗೆ ಬಂದ್ರಿ. ಹಣ ನಮ್ಗೆ ಭಾಳ ಸಿಕ್ಕಾಪಟ್ಟೆ ಭಾಳ ಅಂದ್ರೆ ಭಾಳ ಖರ್ಚಾಗ್ಯಾವ ಸರ. ಲಕ್ಷಾಂತರ ಖರ್ಚು ಮಾಡಿ ಪೀಕ್ ಹಾಕಿವ ಸರ. ನೋಡಿರಿ ಅದು ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಆಗೈತೆ ರೀ. ಏನು ರೀ, ನಾವು ದೇವ್ರ ಕಾಪಾಡ್ಬೇಕು ರೀ. ದೇವರು ಅದಾನ ಇಲ್ಲ ಕಿಳ್ದಂಗೆ ಆಗೈತೆ ರೀ. ನಮ್ಗೆ ಕಷ್ಟ ಬರೋದಂತೆ ಏನು ಹೊಳ್ದಂಡ್ರಿ. ನಮ್ಮ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ನಮ್ಗೆ ಹೈರಾಣ ಆಗೈತೆ ರೀ ಇಲ್ಲಿ ಬದುಕೋದು.